ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಜ್ಯಾಮಿತಿ ಪೆಟ್ಟಿಗೆಯಲ್ಲಿರುವ ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಮೊದಲಿಗೆ ನಾವು ಅಳತೆ ಪಟ್ಟಿಯ ಬಗ್ಗೆ ಕಲಿಯೋಣ. ಉದ್ದವನ್ನು ಅಳೆಯಲು ಮತ್ತು ಸರಳ ರೇಖೆಗಳನ್ನು ಎಳೆಯಲು ಅಳತೆ ಪಟ್ಟಿಯನ್ನು ಬಳಸುತ್ತೇವೆ. ಸಾಮಾನ್ಯವಾಗಿ ರೇಖೆಗಳನ್ನು ಎಳೆಯುವಾಗ ಅಳತೆ ಪಟ್ಟಿಯಲ್ಲಿ 0 ಗುರುತನ್ನು ಆರಂಭದ ಬಿಂದುವಾಗಿ ಬಳಸುತ್ತೇವೆ. ಇದನ್ನು ಬಿಂದು ಎ ಎಂದು ತೆಗೆದುಕೊಳ್ಳೋಣ. ಒಂದು ಸರಳ ರೇಖೆಯನ್ನು ಎಳೆಯಲು ಅಳತೆ ಪಟ್ಟಿಯಲ್ಲಿ ಅಗತ್ಯವಿರುವ ಉದ್ದದ ಅಳತೆಗೆ ಅನುಗುಣವಾಗಿ ಒಂದು ಬಿಂದುವನ್ನು ಗುರುತಿಸುತ್ತೇವೆ. ಉದಾಹರಣೆಗೆ 7 ಸೆಂಟಿಮೀಟರ್ ರೇಖೆಯನ್ನು ಎಳೆಯಲು ಅಳತೆ ಪಟ್ಟಿಯ 7ನೇ ಸೆಂಟಿಮೀಟರ್ನಲ್ಲಿ ಬಿಂದು ಬಿ ಯನ್ನು ಗುರುತು ಮಾಡೋಣ. ಈಗ ಬಿಂದು ಎ ಮತ್ತು ಬಿಂದು ಬಿ ಯ ನಡುವೆ ಎಳೆಯಲಾದ ರೇಖೆಯು ಸರಳ ರೇಖೆಯಾಗಿದೆ ಮತ್ತು ಅದು 7 ಸೆಂಟಿಮೀಟರ್ ಉದ್ದವಿದೆ. ಈ ರೀತಿಯಾಗಿ ವಿವಿಧ ಉದ್ದಗಳ ಸರಳ ರೇಖೆಗಳನ್ನು ಎಳೆಯಲು ಅಳತೆ ಪಟ್ಟಿಯು ನಿಮಗೆ ಸಹಾಯ ಮಾಡುತ್ತದೆ. ಅಳತೆ ಪಟ್ಟಿಯು ಹಾಳಾಗಿದ್ದರೆ ಅಥವಾ 0 ಗುರುತನ್ನು ಹೊಂದಿಲ್ಲದಿದ್ದರೆ ನಾವು ಬೇರೆ ಯಾವುದೇ ಗುರುತಿನಿಂದ ಕೂಡ ಪ್ರಾರಂಭಿಸಬಹುದು. ಇಲ್ಲಿ ನಾವು 2 ಸೆಂಟಿಮೀಟರ್ನಿಂದ 8.4 ಸೆಂಟಿಮೀಟರ್ ವರೆಗೆ ಒಂದು ರೇಖೆಯನ್ನು ಎಳೆಯುತ್ತಿದ್ದೇವೆ. 8.4 ಸೆಂಟಿಮೀಟರ್ನಿಂದ 2 ಸೆಂಟಿಮೀಟರ್ ಅನ್ನು ಕಳೆದರೆ ನಮಗೆ 6.4 ಸೆಂಟಿಮೀಟರ್ ಸಿಗುತ್ತದೆ. ಆದ್ದರಿಂದ ನಾವು ಎಳೆಯುವ ರೇಖೆಯು 6.4 ಸೆಂಟಿಮೀಟರ್ ಆಗಿದೆ. ಅಳತೆ ಪಟ್ಟಿಗಳು ಅವುಗಳ 2 ಅಂಚುಗಳ ಉದ್ದಕ್ಕೂ ಗುರುತಿಸಲಾದ 2 ವಿಭಿನ್ನ ಅಳತೆಗಳ ಮಾನಗಳನ್ನು ಹೊಂದಿವೆ. ಅಳತೆ ಪಟ್ಟಿಯ ಒಂದು ಅಂಚನ್ನು ಸೆಂಟಿಮೀಟರ್ನಲ್ಲಿ ಮತ್ತು ಇನ್ನೊಂದು ಅಂಚನ್ನು ಇಂಚುಗಳಲ್ಲಿ ಗುರುತಿಸಲಾಗಿದೆ. ಸಂಬಂಧಿತ ಮಾನಗಳಲ್ಲಿ ಉದ್ದವನ್ನು ಅಳೆಯಲು ಬೇಕಾದ ಅಂಚುಗಳನ್ನು ಬಳಸಬಹುದು. ಅಳತೆ ಪಟ್ಟಿಯ ಅಂಚುಗಳ ಸಹಾಯದಿಂದ ನಾವು ಸಮಾನಾಂತರ ರೇಖೆಗಳನ್ನು ಸಹ ಎಳೆಯಬಹುದು. ವಕ್ರರೇಖೆಯು ನೇರವಾದ ಅಥವಾ ಸರಳ ಭಾಗವನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಕೂಡ ಅಳತೆ ಪಟ್ಟಿಯನ್ನು ಬಳಸಬಹುದು. ಈಗ ನಾವು ಕೋನಮಾಪಕದ ಬಗ್ಗೆ ಕಲಿಯೋಣ. ಜ್ಯಾಮಿತಿ ಪೆಟ್ಟಿಗೆಯಲ್ಲಿರುವ ಈ ಉಪಕರಣವನ್ನು ಯಾವುದೇ ಕೋನವನ್ನು ಅಳೆಯಲು ಅಥವಾ ರಚಿಸಲು ಬಳಸಲಾಗುತ್ತದೆ. ಈಗ 30 ಡಿಗ್ರಿ ಕೋನವನ್ನು ಹೇಗೆ ರಚಿಸಬಹುದು ಎಂಬುದನ್ನು ನೋಡೋಣ. ಮೊದಲಿಗೆ ಎ ಮತ್ತು ಬಿ ಎಂಬ ಬಿಂದುಗಳನ್ನು ಗುರುತು ಮಾಡೋಣ. ನಂತರ ಅಳತೆ ಪಟ್ಟಿಯನ್ನು ಬಳಸಿ ಅವುಗಳನ್ನು ಸೇರಿಸೋಣ. ಈಗ ಕೋನಮಾಪಕದ ಕೇಂದ್ರ ಬಿಂದುವನ್ನು ಬಿಂದು ಎ ಯೊಂದಿಗೆ ಹೊಂದಿಸಿ ಕೋನಮಾಪಕದ 0 ಡಿಗ್ರಿ ರೇಖೆ ಅಥವಾ ಉಲ್ಲೇಖ ರೇಖೆಯನ್ನು ರೇಖಾಖಂಡ ಎಬಿಯಲ್ಲಿ ಇರಿಸಬೇಕು. ಎಬಿಯಿಂದ 30 ಡಿಗ್ರಿ ಕೋನದಲ್ಲಿ ಒಂದು ಬಿಂದುವನ್ನು ಸಿ ಎಂದು ಗುರುತು ಮಾಡಬೇಕು. ಅಳತೆ ಪಟ್ಟಿಯನ್ನು ಬಳಸಿ ಎ ಮತ್ತು ಸಿ ಬಿಂದುಗಳನ್ನು ಸೇರಿಸಬೇಕು. ಕೋನಮಾಪಕವನ್ನು ಬಳಸಿ 30 ಡಿಗ್ರಿ ಕೋನವನ್ನು ರಚಿಸಿದ್ದೇವೆ. ಯಾವುದೇ ಕೋನವನ್ನು ಅಳೆಯಲು ನಾವು ಕೋನಮಾಪಕವನ್ನು ಬಳಸಬಹುದು. ಈಗ ಇಲ್ಲಿ ಕೊಟ್ಟಿರುವ ರಹಸ್ಯ ಕೋನ ಸಿ ಯನ್ನು ಕಂಡುಹಿಡಿಯಲು ಕೋನಮಾಪಕವನ್ನು ಬಳಸೋಣ. ಕೋನಮಾಪಕದ ಕೇಂದ್ರ ಬಿಂದುವನ್ನು ಸಿ ಯಲ್ಲಿ ಇರಿಸಿ ಮತ್ತು ಕೋನಮಾಪಕದಲ್ಲಿರುವ ಉಲ್ಲೇಖ ರೇಖೆಯನ್ನು ಕೋನದ ಒಂದು ಬಾಹುವಿನೊಂದಿಗೆ ಹೊಂದಿಸಿ. ಕೋನದ ಇನ್ನೊಂದು ಬಾಹುವಿನ ಗುರುತನ್ನು ಪರಿಶೀಲಿಸಿ. ಇಲ್ಲಿ ಇನ್ನೊಂದು ಬಾಹು ಕೋನಮಾಪಕದಲ್ಲಿ 50 ಡಿಗ್ರಿ ಗುರುತಿನ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ರಹಸ್ಯ ಕೋನವು 50 ಡಿಗ್ರಿ ಆಗಿದೆ. ಕೋನಮಾಪಕವನ್ನು ಬಳಸಿ ನಾವು ಯಾವುದೇ ಕೋನವನ್ನು ಅಳೆಯಬಹುದು. 0 ಡಿಗ್ರಿಗಳಿಂದ ಮಾತ್ರವಲ್ಲದೆ ಉಲ್ಲೇಖವಾಗಿ ಇತರ ಯಾವುದೇ ಕೋನವನ್ನು ಗುರುತಿಸಿ ಕೋನವನ್ನು ಅಳೆಯಬಹುದು. ಕೋನಮಾಪಕದಲ್ಲಿ ಕೋನದ ಒಂದು ಬಾಹುವನ್ನು 10 ಡಿಗ್ರಿ ರೇಖೆಯೊಂದಿಗೆ ಹೊಂದಿಸುವ ಮೂಲಕ ನೀವು ಕೋನವನ್ನು ಅಳೆಯಬಹುದೇ? ಪ್ರಯತ್ನಿಸಿ ನೋಡಿ. ಈಗ ಮೂಲೆ ಪಟ್ಟಿಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಕಲಿಯೋಣ. ಜ್ಯಾಮಿತಿ ಪೆಟ್ಟಿಗೆಯಲ್ಲಿ 2 ಮೂಲೆ ಪಟ್ಟಿಗಳಿವೆ. ಮೊದಲ ಮೂಲೆ ಪಟ್ಟಿಯು 90 ಡಿಗ್ರಿ ಮತ್ತು 2 45 ಡಿಗ್ರಿ ಕೋನಗಳನ್ನು ಹೊಂದಿದೆ. ಎರಡನೇ ಮೂಲೆ ಪಟ್ಟಿಯು 90 ಡಿಗ್ರಿ, 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನವನ್ನು ಹೊಂದಿದೆ. 30, 45, 60 ಮತ್ತು 90 ಡಿಗ್ರಿಗಳ ಕೋನಗಳನ್ನು ವೇಗವಾಗಿ ರಚಿಸಲು ಮೂಲೆ ಪಟ್ಟಿಯನ್ನು ಬಳಸಬಹುದು. ಅದು ಹೇಗೆಂದು ನೋಡೋಣ. ಎ ಬಿಂದುವಿನಿಂದ ಬಿ ಬಿಂದುವಿಗೆ ಒಂದು ರೇಖೆಯನ್ನು ಎಳೆಯಬೇಕು. ಈಗ ನಾವು ಎ ಯಲ್ಲಿ 30 ಡಿಗ್ರಿ ಕೋನವನ್ನು ರಚಿಸಬೇಕೆಂದರೆ 30, 60, 90 ಡಿಗ್ರಿ ಮೂಲೆ ಪಟ್ಟಿಯನ್ನು ಬಳಸುತ್ತೇವೆ. 45 ಡಿಗ್ರಿ ಕೋನವನ್ನು ರಚಿಸಬೇಕೆಂದರೆ 45, 45,
90 ಡಿಗ್ರಿ ಮೂಲೆಪಟ್ಟಿಯನ್ನು ಬಳಸುತ್ತೇವೆ. ಮೂಲೆಪಟ್ಟಿಯ 45 ಡಿಗ್ರಿ ಕೋನವನ್ನು ಬಳಸಿಕೊಂಡು ಸುಲಭವಾಗಿ ಕೋನವನ್ನು ರಚಿಸಬಹುದು. ಅದೇ ರೀತಿ ನಾವು 60 ಡಿಗ್ರಿ ಕೋನವನ್ನು ರಚಿಸಬೇಕೆಂದರೆ 30, 60, 90 ಡಿಗ್ರಿ ಮೂಲೆಪಟ್ಟಿಯನ್ನು ಬಳಸುತ್ತೇವೆ. ಈ ರೀತಿಯಾಗಿ ಮೂಲೆಪಟ್ಟಿಗಳು ಕೋನಗಳನ್ನು ರಚಿಸುವುದನ್ನು ತುಂಬಾ ಸುಲಭಗೊಳಿಸುತ್ತವೆ. ಮೂಲೆಪಟ್ಟಿಯನ್ನು ಬಳಸಿಕೊಂಡು 15 ಡಿಗ್ರಿ ಕೋನಗಳನ್ನು ರಚಿಸಲು ಸಹ ಸಾಧ್ಯವಿದೆ. ಇದನ್ನು ಪ್ರಯತ್ನಿಸಿ. ಒಂದು ನಿರ್ದಿಷ್ಟ ರೇಖಾಖಂಡಕ್ಕೆ ನಾವು ಮೂಲೆಪಟ್ಟಿಯನ್ನು ಬಳಸಿಕೊಂಡು ಅನೇಕ ಲಂಬ ರೇಖೆಗಳನ್ನು ಎಳೆಯಬಹುದು. ಅಳತೆ ಪಟ್ಟಿಯನ್ನು ರೇಖಾಖಂಡದ ಬಳಿ ಇರಿಸಿ. ನಂತರ ಮೂಲೆಪಟ್ಟಿಯನ್ನು ಅಳತೆ ಪಟ್ಟಿಯುದ್ದಕ್ಕೂ ಇರಿಸಿ. ಕೊಟ್ಟಿರುವ ರೇಖಾಖಂಡಕ್ಕೆ ಲಂಬ ರೇಖೆಗಳನ್ನು ಎಳೆಯಬಹುದು. ಅಳತೆ ಪಟ್ಟಿ ಮತ್ತು ಮೂಲೆಪಟ್ಟಿಯನ್ನು ಬಳಸಿಕೊಂಡು ಸಮಾನಾಂತರ ರೇಖೆಗಳನ್ನು ಸಹ ಎಳೆಯಬಹುದು. ಈಗ ಮೂಲೆಪಟ್ಟಿಯನ್ನು ರೇಖಾಖಂಡದುದ್ದಕ್ಕೂ ಇರಿಸಬೇಕು. ಮೂಲೆಪಟ್ಟಿಯ ಇನ್ನೊಂದು ಅಂಚಿನಲ್ಲಿ ಅಳತೆ ಪಟ್ಟಿಯನ್ನು ಇರಿಸಿ. ಮೂಲೆಪಟ್ಟಿಯನ್ನು ಅಳತೆ ಪಟ್ಟಿಯುದ್ದಕ್ಕೂ ಸರಿಸಿ. ಈಗ ಮೂಲೆಪಟ್ಟಿಯನ್ನು ಬಳಸಿಕೊಂಡು ಕೊಟ್ಟಿರುವ ರೇಖೆಗೆ ಸಮಾನಾಂತರ ರೇಖೆಗಳನ್ನು ಎಳೆಯಿರಿ. 4 ಸೆಂಟಿಮೀಟರ್ ಅಂತರದಲ್ಲಿ 2 ಅಥವಾ 3 ಸಮಾನಾಂತರ ರೇಖೆಗಳನ್ನು ಎಳೆಯಬಹುದೇ? ಪ್ರಯತ್ನಿಸಿ. ಕೈವಾರವು ವೃತ್ತ ಅಥವಾ ಕಂಸ ರಚಿಸಲು ಅಥವಾ 2 ಬಿಂದುಗಳ ನಡುವಿನ ಅಂತರವನ್ನು ಅಳೆಯಲು ಬಳಸುವ ಉಪಕರಣವಾಗಿದೆ. ಇಲ್ಲಿ ತೋರಿಸಿರುವಂತೆ ಪೆನ್ಸಿಲ್ ಅನ್ನು ಕೈವಾರದಲ್ಲಿ ಸೇರಿಸಿ. ಪೆನ್ಸಿಲ್ನ ತುದಿಯು ಕೈವಾರದ ತುದಿಯನ್ನು ಸ್ಪರ್ಶಿಸಬೇಕು ಅಥವಾ ಅದರೊಂದಿಗೆ ಸಮಾನವಾಗಿರಬೇಕು. ಈಗ ನಾವು ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸೋಣ. ಕೈವಾರವನ್ನು ಅಳತೆ ಪಟ್ಟಿಯ 0 ಗುರುತಿನ ಮೇಲೆ ಇರಿಸಿ ಪೆನ್ಸಿಲ್ನ ತುದಿಯನ್ನು 5 ಸೆಂಟಿಮೀಟರ್ ಗುರುತಿನ ಮೇಲೆ ಬರುವವರೆಗೆ ಕೈವಾರದ ಬಾಹುಗಳನ್ನು ಅಗಲಿಸಿ ಹೊಂದಿಸಬೇಕು. ಈಗ ಕೈವಾರದ ತುದಿಯನ್ನು ಎ ಮೇಲೆ ಇಟ್ಟು ಹೀಗೆ ತಿರುಗಿಸಿದರೆ ವೃತ್ತದ ರಚನೆಯಾಗುತ್ತದೆ. ನಾವು ರಚಿಸಿದ ವೃತ್ತವು 5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿದೆ ಅಥವಾ ವೃತ್ತದ ವ್ಯಾಸವು 10 ಸೆಂಟಿಮೀಟರ್ ಆಗಿದೆ ಎಂದು ಹೇಳಬಹುದು. ಅದೇ ರೀತಿಯಲ್ಲಿ ನಾವು ರೇಖಾಖಂಡದ ಉದ್ದವನ್ನು ಅಳೆಯಬಹುದು ಅಥವಾ ಅದೇ ಉದ್ದದ ಇನ್ನೊಂದು ರೇಖಾಖಂಡವನ್ನು ರಚಿಸಲು ಬಳಸುತ್ತೇವೆ. ಅಗತ್ಯವಿರುವ ತ್ರಿಜ್ಯದ ಕಂಸವನ್ನು ಕೂಡ ರಚಿಸಬಹುದು. ಈಗ ವಿಭಾಜಕದ ಬಗ್ಗೆ ಕಲಿಯೋಣ. ವಿಭಾಜಕವು 2 ಚೂಪಾದ ತುದಿಗಳನ್ನು ಹೊಂದಿದೆ. ಅದು ಉದ್ದಗಳನ್ನು ಹೋಲಿಸಲು ನಮಗೆ ಸಹಾಯ ಮಾಡುತ್ತದೆ. ಒಂದು ರೇಖಾಖಂಡದ ಉದ್ದವನ್ನು ಹೇಗೆ ಅಳೆಯುವುದು ಎಂಬುದನ್ನು ನೋಡೋಣ. ರೇಖಾಖಂಡದ 2 ಅಂತ್ಯ ಬಿಂದುಗಳಿಗೆ ಸರಿ ಹೊಂದುವಂತೆ ವಿಭಾಜಕದ ಬಾಹುಗಳನ್ನು ಇರಿಸಿ ಉದ್ದವನ್ನು ಕಂಡುಹಿಡಿಯಲು ಅಳೆಯಲಾದ ಉದ್ದದೊಂದಿಗಿನ ವಿಭಾಜಕವನ್ನು ಅಳತೆ ಪಟ್ಟಿಯ ಮೇಲೆ ಇರಿಸಿ. ರೇಖಾಖಂಡಗಳ ಉದ್ದವನ್ನು ಹೋಲಿಸಲು ವಿಭಾಜಕವನ್ನು ಸಹ ಬಳಸಬಹುದು. ರೇಖಾಖಂಡಗಳನ್ನು ಎಬಿಯೊಂದಿಗೆ ಹೋಲಿಸಲು ವಿಭಾಜಕವನ್ನು ಎಬಿಗೆ ಹೊಂದಿಸಿ ಮತ್ತು ಅದನ್ನು ಬೇರೆ ಬೇರೆ ರೇಖಾಖಂಡಗಳೊಂದಿಗೆ ಪರಿಶೀಲಿಸಿ ನೋಡಿ. ಎಲ್ಲ ಸಂದರ್ಭದಲ್ಲೂ ಅಳತೆ ಪಟ್ಟಿಯನ್ನೇ ಬಳಸಿ ಉದ್ದವನ್ನು ಅಳೆಯಲು ಸಾಧ್ಯವೇ? ಯೋಚಿಸಿ. ಜ್ಯಾಮಿತಿ ಪೆಟ್ಟಿಗೆಯಲ್ಲಿನ ಉಪಕರಣಗಳ ಕೆಲವು ಉಪಯೋಗಗಳ ಬಗ್ಗೆ ನಾವೀಗ ಕಲಿತಿದ್ದೇವೆ. ಅವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಸರಳ ರೇಖೆಗಳು ಮತ್ತು ಸಮಾನಾಂತರ ರೇಖೆಗಳನ್ನು ಎಳೆಯಲು ಅಳತೆ ಪಟ್ಟಿಯನ್ನು ಬಳಸುತ್ತೇವೆ. ಚಿಕ್ಕ ಮತ್ತು ಉದ್ದವಾದ ಅಂಚುಗಳನ್ನು ಬಳಸಿಕೊಂಡು ಲಂಬ ರೇಖೆಗಳನ್ನು ಎಳೆಯಲು ಅಳತೆ ಪಟ್ಟಿಯನ್ನು ಬಳಸಬಾರದು. ಅಗತ್ಯ ಕೋನಗಳಲ್ಲಿ ರೇಖೆಗಳನ್ನು ಅಳೆಯಲು ಮತ್ತು ರಚಿಸಲು ಕೋನಮಾಪಕವನ್ನು ಬಳಸಲಾಗುತ್ತದೆ. ಸಮಾನಾಂತರ ಮತ್ತು ಲಂಬ ರೇಖೆಗಳನ್ನು ಎಳೆಯಲು ಮೂಲೆಪಟ್ಟಿಯನ್ನು ಬಳಸಲಾಗುತ್ತದೆ. ತ್ರಿಭುಜದ ಎತ್ತರವನ್ನು ಅಳೆಯಲು ಮತ್ತು 2 ಸಮಾನಾಂತರ ರೇಖೆಗಳ ನಡುವಿನ ದೂರವನ್ನು ಅಳೆಯಲು ಮೂಲೆಪಟ್ಟಿಯನ್ನು ಬಳಸಬಹುದು. ಕಾಗದವನ್ನು ಮಡಿಸದೆಯೇ ವೃತ್ತದ ಕೇಂದ್ರವನ್ನು ಕಂಡುಹಿಡಿಯುವುದಕ್ಕೆ ಮೂಲೆಪಟ್ಟಿಯನ್ನು ಸಹ ಬಳಸಬಹುದು. ವೃತ್ತವನ್ನು ರಚಿಸಲು ಕೈವಾರವನ್ನು ಬಳಸಲಾಗುತ್ತದೆ. ಉದ್ದಗಳನ್ನು ಹೋಲಿಸಲು ಮತ್ತು 2 ಬಿಂದುಗಳ ನಡುವಿನ ಅಂತರವನ್ನು ಕಂಡುಹಿಡಿಯಲು ವಿಭಾಜಕವನ್ನು ಬಳಸುತ್ತೇವೆ. ಅನೇಕ ರೇಖೆಗಳಲ್ಲಿ ವಿಭಿನ್ನ ಅಂತರದಲ್ಲಿರುವ ಬಿಂದುಗಳನ್ನು ಗುರುತಿಸಲು ವಿಭಾಜಕವನ್ನು ಬಳಸಲಾಗುತ್ತದೆ. ಧನ್ಯವಾದಗಳು.